ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ವೇಮಗಲ್. ಭಾರತವನ್ನಾಗಿ ಮಾಡಿ ಕೃಷಿಯಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ನಡೆಸಿರ್ತಕ್ಕಂಥವ್ರು ನಮ್ಮ ಬಾಬು. జనం సేవలో బ్రతికి నోడురా జగజీవనుడు, జాతి నేతగా ఎదిగెను రామన మహనీయుడు. ಮೀಸಲಾತಿ ಹೋರಾಟ ಏನ್ ನಡೀತಾ ಇದೆ ಆ ಒಂದು ವಿಷಯವಾಗಿ ಈ ಒಂದು ಜಗಜೀವನ್ ಜಯಂತಿ ಮುಖಾಂತರ ನಾವೊಂದು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ. ದಲಿತ ಎಂಬ ಒಂದೇ ಒಂದು ಕಾರಣದಿಂದ ಅವರೊಂದು ಆ ಸ್ಥಾನದಿಂದ ಇಳಿಸಿ ಉಪ ಪ್ರಧಾನಿ ಮಾಡಲಾಯಿತು. ಆಡು ಮುಟ್ಟಿದ ಸೊಪ್ಪಿಲ್ಲ, ಬಾಬು ಜಗಜೀವನ್ ರಾಮ್ ಅವರು ನಿರ್ವಹಿಸಿದ ಖಾತೆ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಕೇಂದ್ರ ಸರ್ಕಾರದಲ್ಲಿ 35 ವರ್ಷಗಳ ಕಾಲ ಸತತವಾಗಿ ಪ್ರಾಣ ಇರೋವರೆಗೂ ಹೋರಾಟ ಮಾಡಿ ಅಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಾರೆ. ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆಯನ್ನ ವೇಮಗಲ್, ಕುರುಗಲ್ ಪಟ್ಟಣ ಪಂಚಾಯಿತಿ ಸೇರಿದಂತೆ ಮದ್ದೇರಿ, ಸೀತಿ, ಕ್ಯಾಲನೂರು, ಚನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಿಗ, ದಂಡೋರ ಸಮುದಾಯದ ವತಿಯಿಂದ ಅತ್ಯಂತ ಸಡಗರ ಹಾಗೂ ಆಕ್ರೋಶದ ನಡುವೆ ಆಚರಿಸಲಾಯಿತು. ಟಮಟೆ ವಾದ್ಯಗಳ ಅಬ್ಬರಕ್ಕೆ ಡಿಜೆ ಸದ್ದು ಕೂಡ ಸಾಥ್ ನೀಡಿತು. ಸಮುದಾಯದ ಮುಖಂಡರು ಒಕ್ಕೊರಲಿನಿಂದ ಜೈ ಭೀಮ್, ಜೈ ಬಾಬು ಜಗಜೀವನ್ ರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಗೆ ಕಳೆ ತಂದರು. ಈ ವೇಳೆ ಮಾತನಾಡಿದ ನಾಮಿನಿ ಕೌನ್ಸಿಲರ್ ಮಲಿಯಪ್ಪನಹಳ್ಳಿ ತಿರುಮಳಪ್ಪ ಅವರು ಬಾಬೂಜಿಯವರ ಹೋರಾಟದ ಹಾದಿ ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಅಂತ ಹಾರೈಸಿದರು. ಅವರಿಗೆ ನಮಸ್ಕರಿಸುತ್ತಾ, ಬಾಬು ಜಗಜೀವನ್ ರಾಮ್ ಅವರು 1908ರಲ್ಲಿ ಜನನ ಪಡೆದು ಬಿಹಾರದ ಒಂದು ಚಾಂದ್ವಾ ಗ್ರಾಮದ ಪುಟ್ಟ ಕುಗ್ರಾಮದಲ್ಲಿ ಜನಿಸಿ ಅವರು ಸಮಾಜ ಸುಧಾರಕರಾಗಿ, ಹಸಿರು ಕ್ರಾಂತಿ ಅಧಿಕಾರರಾಗಿ, ಸುದೀರ್ಘ ಸಂಸದರಾಗಿ ಎಲ್ಲಾ ಖಾತೆಗಳನ್ನು ನಿರ್ವಹಿಸಿ, ರಕ್ಷಣಾ ಸಚಿವರಾಗಿ, ಆರ್ಥಿಕ ಸಚಿವರಾಗಿ ಎಲ್ಲಾ ಖಾತೆಗಳನ್ನು ನಿರ್ವಹಿಸಿ ಹಸಿರು ಕ್ರಾಂತಿಯಲ್ಲಿ ಡಾಕ್ಟರ್ ಬಾಬು ಕೃಷಿಯಲ್ಲಿ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಮತ್ತು ಗೊಬ್ಬರಗಳನ್ನು ಪರಿಚಯಿಸಿ ಭಾರತದಾದ್ಯಂತ ಹೊಸ ಹಸಿವು ಮುಕ್ತ ಭಾರತವನ್ನಾಗಿ ಮಾಡಿ ಕೃಷಿಯಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ನಡೆಸಿರ್ತಕ್ಕಂಥವ್ರು ನಮ್ಮ ಬಾಬು ಜಗಜೀವನ್ ರಾಮ್ ಅವರು. ಏಪ್ರಿಲ್ 5ನೇ ತಾರೀಕನ್ನು ಇವತ್ತು ಸಮತಾ ದಿನ ಅಂತಂದು ಕೂಡ ಕರೀತಾರೆ. ಆದರೆ ಈ ಸಂಭ್ರಮದ ನಡುವೆಯೇ ಮೀಸಲಾತಿ ಕುರಿತಾದ ನ್ಯಾಯದ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆಯಿತು. ಮುಖಂಡ ಚನ್ನಸಂದ್ರ ವೆಂಕಟೇಶ್ ಅವರು ಮಾತನಾಡ್ತಾ, ಇತ್ತೀಚಿನ ಮೀಸಲಾತಿ ಬೆಳವಣಿಗೆಗಳು ಸಮುದಾಯಕ್ಕೆ ಮಾರಕವಾಗುತ್ತವೆ ಅಂತ. ಎಲ್ಲ ನನ್ನ ಆತ್ಮೀಯ ಮಾದಿಗ ಸಹೋದರರೇ, ಏನ್ ಇವತ್ತಿನ ದಿವಸ ಬಾಬು ಜಗಜೀವನ ರಾಮ್ರವರ 119ನೇ ಜನ್ಮ ದಿನಾಚರಣೆಯನ್ನ ನಮ್ಮ ಕೋಲಾರ ತಾಲೂಕಿನಾದ್ಯಂತ ಮಾದಿಗ ಸಮಾಜದ ಬಂಧುಗಳೆಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ಆಗಮಿಸಿರ್ತಕ್ಕಂಥ ಪಲ್ಲಕ್ಕಿ ಅದರ ಉಸ್ತುವಾರಿ ವಹಿಸಿಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಮಾದಿಗ ಬಂಧುಗಳಿಗೆ ಈ ಒಂದು ಅಭಿನಂದನೆಗಳು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಏನು ಈ ಒಂದು ಒಳ ಮೀಸಲಾತಿ ಏನ್ ನಡೀತಾ ಇದೆ, ಒಳ ಮೀಸಲಾತಿ ಹೋರಾಟ ಏನ್ ನಡೀತಾ ಇದೆ, ಆ ಒಂದು ವಿಷಯವಾಗಿ ಈ ಒಂದು ಜಗಜೀವನ್ ರಾಮ್ ಜಯಂತಿ ಮುಖಾಂತರ ನಾವೊಂದು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ. ಇದೊಂದು ಅವ್ರಿಗೆ ನಾವು ಒಂದು ಆಗ್ತಾ ಇರೋಂಥ ಒಂದು ಸವಾಲು ಅಂತ ತಿಳ್ಕೊಬಹುದು. ನಾವು ನಮಗೆ ಏನು 35 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಳ ಮೀಸಲಾತಿ ನಮಗೆ ದಕ್ಕಲೇಬೇಕು. ಈಗೇನು ಸರ್ಕಾರ ಹೇಳಿದೆ 27 ಏನು ಎಲೆಕ್ಷನ್ ಬಂತು ಅಂತ ಹೇಳ್ಬಿಟ್ಟು ಮುಂದೂಡಿದ್ದಾರೆ. 9ನೇ ತಾರೀಕು ಮೇಲೆ ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಸರ್ಕಾರ ಭರವಸೆ ಕೊಟ್ಟಿದೆ. ಅದ್ರ ಪ್ರಕಾರ ನಮಗೆ ನ್ಯಾಯ ಕೊಡಿಸ್ಬೇಕು. ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಮ್ಮ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಜಗಜೀವನ್ ರಾಮ್ ಜಯಂತಿ ಮುಖಾಂತರ ನಮ್ಮ ಮಾದಿಗ ಸಮುದಾಯದವರ ಒಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಮತ್ತು ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಳ ಮೀಸಲಾತಿ ಜಾರಿ ಆಗ್ತಿದ್ದ ಪಕ್ಷದಲ್ಲಿ ನಿಮಗೆ ಮುಂದಿನ ದಿನಗಳ ತಕ್ಕಪಾಠವನ್ನು ಕಲಿಸುವ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ಸಮಾಜದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಏನು ಇವತ್ತು ನಾವು ನಮ್ಮ ಸಹೋದರರು ಪಲ್ಲಕ್ಕಿಗಳು ಮಾಡಿಕೊಂಡು ಜಗಜೀವನ್ ರಾಮನವರ ಪಲ್ಲಕ್ಕಿಗಳು ಮಾಡಿಕೊಂಡು ಏನು ಕೋಲಾರಕ್ಕೆ ಹೊರಟಿದ್ದೀವಿ, ಇದೇ ರೀತಿ ಎಲ್ಲರೂ ಕೂಡ ಶಾಂತಿಯುತವಾಗಿ ನಮ್ಮ ಬಾಬು ಜಗಜೀವನ್ ರಾಮನವರ ಜಯಂತಿಯನ್ನ ಮಾಡಬೇಕು. ಅವರಿಗೆ ಒಂದು ಶಾಂತಿಯುತವಾಗಿ ಮಾಡೋದ್ರ ಮುಖಾಂತರ ನಮ್ಮ ನಾಯಕರಿಗೆ
ಒಂದು ಗೌರವವನ್ನು ಸಲ್ಲಿಸಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಮ್ಮ ಸಮಾಜದ ಬಂಧುಗಳಲ್ಲೇ ಎಲ್ಲ ಮತ್ತು ನಾಯಕರಲ್ಲಿ ಕೂಡ ನಾನು ವಿನಂತಿಸಿಕೊಳ್ತೇನೆ. ಜೈ ಭೀಮ್, ಜೈ ಮಾದಿಗ. ಇನ್ನು ದೇವರಹಳ್ಳಿ ಶ್ರೀನಿವಾಸ್ ಅವರು ಅಂದಿನ ಸರ್ಕಾರಗಳು ಬಾಬೂಜಿ ಅವರಿಗೆ ಪ್ರಧಾನಿ ಹುದ್ದೆ ತಪ್ಪಿಸಿದ್ದನ್ನು ನೆನೆದು ಈಗಿನ ಒಳ ಮೀಸಲಾತಿ ಕಲಹಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಕೆಂಡ ಕಾರಿದ್ರು. ಭಾರತದ ಒಕ್ಕೂಟದಿಂದ ಬಾಬು ಜಗಜೀವನ್ ರಾಮ್ರವರು 1971 ಇಸ್ವಿಯಲ್ಲೇ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಆವತ್ತು ದಲಿತ ಎಂಬ ಒಂದೇ ಒಂದು ಕಾರಣದಿಂದ ಅವರನ್ನು ಆ ಸ್ಥಾನದಿಂದ ಇಳಿಸಿ ಉಪ ಪ್ರಧಾನಿ ಮಾಡಲಾಯಿತು. ಅವರು ದೇಶಕ್ಕೆ ಸುಮಾರು 50 ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಸಲ್ಲಿಸಿ ಆಡು ಮುಟ್ಟಿದ ಸೊಪ್ಪಿಲ್ಲ, ಬಾಬು ಜಗಜೀವನ್ ರಾಮ್ರವರು ನಿರ್ವಹಿಸಿದ ಖಾತೆ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಕೇಂದ್ರ ಸರ್ಕಾರದಲ್ಲಿ 35 ವರ್ಷಗಳ ಕಾಲ ಸತತವಾಗಿ ಅವರು ಪ್ರಾಣ ಇರೋವರೆಗೂ ಹೋರಾಟ ಮಾಡಿ ಅಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸುತ್ತಾರೆ. ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ಆದಾಗ ಬಾಬು ಜಗಜೀವನ್ ರಾಮ್ರವರೇ ಈ ದೇಶದ ರಕ್ಷಣಾ ಮಂತ್ರಿಗಳಾಗಿ ಯುದ್ಧವನ್ನು ಗೆಲ್ಲಿಸಿಕೊಟ್ಟಂತ ಕೀರ್ತಿ ಅವರಿಗೆ ಬಾಬು ಜಗಜೀವನ್ ಅವರಿಗೆ ಸಲ್ತದೆ. ಅವರು ಒಬ್ಬ ಸಾಮಾನ್ಯ ದಲಿತ ಕುಟುಂಬದಲ್ಲಿ ಹುಟ್ಟಿ ಅವರ ತುಂಬಾ ಶೋಷಣೆಗಳನ್ನು ಒಳಪಡಿಸಿಕೊಂಡು ಅವರು ಕಷ್ಟ ಕಾರ್ಪಣ್ಯಗಳನ್ನು ಹೋರಾಟಗಳು ಮಾಡಿಕೊಂಡು ಅವರು ಉನ್ನತ ವ್ಯಾಸಂಗವನ್ನು ಮಾಡಿ ತಮ್ಮ ಇಡೀ ಅನುಕೂಲಕ್ಕೆ ಆದಂತ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಟ್ಟವರು. ನಮ್ಮ ದೇಶದಲ್ಲಿ ಅನ್ನ ಇರಲಿಲ್ಲ ತಿನ್ನೋದಕ್ಕೆ, ಬರೀ ಎಷ್ಟೇ ಬೆಳೆದ್ರು 6 ತಿಂಗಳು ಸಾಕಾಗ್ತಾ ಇರಲಿಲ್ಲ. ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಸುಮಾರು ಗೋಧಿ ಮತ್ತು ಅಕ್ಕಿಯನ್ನು ಸರಬರಾಜು ಆಮದು ಮಾಡಿಕೊಳ್ತಾ ಇದ್ವಿ. ಅಂತ ಪರಿಸ್ಥಿತಿಯಲ್ಲಿ ವಿದೇಶಗಳಿಗೆ ಹೋಗಿ ಒಳ್ಳೆಯ ಹೈಬ್ರಿಡ್ ತಳಿಗಳನ್ನು ತಂದು ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿ ಒಳ್ಳೆ ಇವತ್ತು ಎಲ್ಲ ಊಟ ಮಾಡಬೇಕಾದ್ರೆ ಎಲ್ಲ ಸಮೃದ್ಧಿ ಭಾರತ ದೇಶ ಸಮೃದ್ಧಿ ಇರಬೇಕಾದ್ರೆ ಹಸಿರು ಕ್ರಾಂತಿ ಅಧಿಕಾರ ಅಂತ ಬಾಬು ಜಗಜೀವನ್ ಯಾಕೆ ಕರೀತಾವಂದ್ರೆ ಅವರು ಅವತ್ತು ಹಾಕೊಟ್ಟ ಆ ಹೆಜ್ಜೆ ಮತ್ತು ನಿರ್ಧಾರಗಳು ಇವತ್ತು ನಾವೆಲ್ಲ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ತಾ ಇದೆ. ಇಲ್ಲ ಅಂದಿದ್ರೆ ಇವತ್ತು ಕೂಡ ಹಸಿವು ಮುಕ್ತವಾಗಿ ಹಸಿವಲ್ಲೇ ಒಳ್ಕೊಂಡು ನಾವು ದಿನದಲಿತರಾಗೆ ಬಡವರಾಗಿ ಬದುಕಬೇಕಾಯಿತು. ಆದ್ರೂ ಅಂತ ಮಹಾನೀಯರು ಹುಟ್ಟಿದಂತ ಸಮಾಜಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಇದ್ರು ಕೂಡ ಕರ್ನಾಟಕ ಸರ್ಕಾರ ಬಲತಾಯಿ ಧೋರಣೆ ಅನುಸರಿಸ್ತಾ ಇದೆ. ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದೆ, ಅಲ್ಲಿ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಮಾದರಿ ಸಮಾಜ ಒಕ್ಕೂಲಿನ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡೆದುಕೊಳ್ತೇವೆ, ನಾವು ಜಯವನ್ನು ಸಾಧಿಸ್ತೇವೆ ಅಂತ ಹೇಳಿ ಈ ಮೂಲಕ ಅಖಿಲ ಕರ್ನಾಟಕ ಮಾದಿಗ ಒಕ್ಕೂಟವಾಗಿ ಹೋರಾಟದಿಂದ ನಾವು ಜಯವನ್ನು ಸಾಧಿಸ್ತೇವೆ ಅಂತ ಹೇಳಿ ನಾವು ಒಕ್ಕೂಲಿನಿಂದ ಹೋರಾಟವನ್ನು ಮುಂದುವರಿಸುತ್ತೇವೆ. ಇವತ್ತು ಬಾಬು ಜಗಜೀವನ್ ರಾವ್ ಅವರ 119ನೇ ಜನ್ಮದಿನದ ಪ್ರಯುಕ್ತ ಅವರಿಗೆ ನಮನವನ್ನು ಸಲ್ಲಿಸುತ್ತಾ ನಮ್ಮ ಹೋರಾಟ ಸದಾಯುತವಾಗಿ ಅಂತ ನಮ್ಗೆ ಹಕ್ಕು ಪಡೆಯುವವರೆಗೂ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಒಕ್ಕೂಲಿನಿಂದ ನಮ್ಮ ಶಕ್ತಿಯನ್ನು ಜಲಪ್ರದರ್ಶನವನ್ನು ನಮ್ಮ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಇಡೀ ಭಾರತದಾದ್ಯಂತ ಕೂಡ ನಮ್ಮ ಸಮುದಾಯಗಳು ಇವತ್ತು ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕರ್ನಾಟಕದ ವಿರುದ್ಧ, ಕರ್ನಾಟಕ ಸರ್ಕಾರಗಳ ವಿರುದ್ಧ ಹೋರಾಟವನ್ನು ಮುಂದುವರಿಸುತ್ತ ಅಂತ ಹೇಳಿ ನಮ್ಮ ಮಾತನ್ನು ಮುಂದಿಸ್ತೇನೆ. ಜೈ 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 ಮಾದಿಗ, ಜೈ ಜೈ ಮಾದಿಗ. ಇದೇ ಕ್ಷಣದ ವಿಶೇಷ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ.